ನನ್ನ ಹೆಸರು ಜಗದೀಶ್ ಯಾದವ್ ಅಂತ. BE ಮೆಕ್ಯಾನಿಕಲ್, PG ಆಟೋಮೊಬೈಲ್, MBA. ಓಕೆ. ಐ ಹ್ಯಾವ್ ವನ್ 5 ಇಂಟರ್ನ್ಯಾಷನಲ್ ಮೆಡಲ್ಸ್ ಫಾರ್ ಇಂಡಿಯಾ. ಓಕೆ. ಅದು ಬಿಟ್ಟು ಫಾರ್ಮರ್ ಇಂಡಿಯಾ ನಂಬರ್ 6 ಆಗಿದ್ದೆ. ಕರೋನಾ ಟೈಮಲ್ಲಿ ಏನಾಯಿತು ಅಂದರೆ ವಿ ಆರ್ ಆ್ಯಕ್ಚುಲಿ ಫ್ರೀ. ನಮ್ಮಪ್ಪ ಇಲ್ಲಿ ಜಮೀನು ತಗೊಂಡಿದ್ರು ಅದಕ್ಕಿಂತ ಮುಂಚೆನೆ. ಸೊ ಆ ಟೈಮ್ಗೆ ನಾನು ಈ ಕಡೆ ಟೈಮ್ ಕೊಟ್ಟು ಬರೋಕ್ಕೆ ಸ್ಟಾರ್ಟ್ ಆದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕೆ ಮೇಯ್ನು ಬುನಾದಿನೇ ಹಸುಗಳು. ಹೌದು. ಆಮೇಲೆ ಬೀಯಿಂಗ್ ಯಾದವ ಕೃಷ್ಣನ ಅನುಯಾಯಿಗಳಾಗಿ ನಮಗೆ ಹಸುಗಳಂದ್ರೆ ಇರಲೇಬೇಕು. ಹೌದು. ಆಕ್ಚುಲಿ ನನಗೆ ಪರ್ಸನಲಿ ಅನ್ಸಿದ್ದು ಇಲ್ಲಿ ಬಂದು ಬಸ್ ಇಳಿದ ತಕ್ಷಣ ನೀವು ಪಿಕ್ ಮಾಡ್ಕೊಂಡು ಬರೋ ತನಕ ನಾನು ಒಂದು ವಾಕ್ ಬಂದೆ, ಸ್ವಲ್ಪ ದೂರ, ಒಂದು 40 ಕಿಲೋಮೀಟರ್. ಹೆಂಗಪ್ಪ ಇಲ್ಲಿ ಅಲ್ಲ, ಇವರು ಇಲ್ಲಿ ತೋಟ ಮಾಡಿದೀನಿ ಅಂತ ಹೇಳ್ತಾರಲ್ಲ, ನನಗೆ ಏನ್ ಮಾಡಿದಾರೆ ಇವರು ಅಂತ ಅನ್ಕೊಂಡೆ. ಇಲ್ಲಿ ಬಂದ್ಮೇಲೆ ಸ್ಯಾಟಿಸ್ಫೈಡ್. ಸರ್, ಇದು ಬೈರ, ಇವನೇ ಇಲ್ಲಿಗೆಲ್ಲ ರಾಜ. ಓಕೆ. ನೋಡಿ ಒಂದು ಕಿವಿ, ಇವನೇನಿಲ್ಲ ಅಂದ್ರೂ ಇವನೇ ಬ್ರೀಡರ್ ಇಷ್ಟಕ್ಕೂ. ಓಕೆ. ಸೊ ಇವನ್ನ ಬ್ರೀಡಿಂಗ್ ನಾವು ಬಿಟ್ಟಿಲ್ಲ ಅಂದರೆ ಇಷ್ಟೊತ್ತಿಗೆ ಒಂದು 100 kg ಮೇಲೆ ಆಗಿರ್ತಾ ಇದ್ದ. ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಗುಡ್ ಫೈಟರ್ ಕಾಕ್ಸ್. ಓಕೆ. ಸೊ ಧರ್ಮಪುರಿಯಿಂದ ತರಿಸಿದೆ, ಸೇಲಮಿಂದ ತರಿಸಿದೆ, ಅಲ್ಲಿ ಇದೆಯಲ್ಲ ಹುಂಜ, ಅದನ್ನ ಕಡಪದಿಂದ ತರಿಸಿದ್ದು. ಓಕೆ. ಇದು ಅದ್ರ ಬೆಲೆ ಬಂದ್ಬಿಟ್ಟು ಒಂದು ಗೆಸ್ ಮಾಡಕ್ಕೆ ಹೇಳಿ ನೋಡೋಣ ವಿಡಿಯೋಲಿ. ಮಿತ್ರರೇ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್ STP. ನಾನಿವತ್ತು ಕೊರಟಗೆರೆ ಹತ್ತಿರ ಇರ್ತಕ್ಕಂಥ ಒಂದು ಫಾರ್ಮಿಗೆ ಬಂದಿದ್ದೀನಿ. ಫಾರ್ಮ್ ಯಾರ್ದು ಅಂತ ಹೇಳಬೇಕು ಅಂತಂದರೆ ಜಗದೀಶ್ ಯಾದವ್ ಅಂತ, ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್, ಫಾರ್ಮರ್ ಬ್ಯಾಡ್ಮಿಂಟನ್ ಪ್ಲೇಯರ್. ಸೊ ಬನ್ನಿ ಅವ್ರನ್ನ ಭೇಟಿ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಮಂಜು ಅವರೇ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಜಗದೀಶ್ ಯಾದವ್ ಅಂತ. BE ಮೆಕ್ಯಾನಿಕಲ್, PG ಆಟೋಮೊಬೈಲ್, MBA. ಓಕೆ. ಐ ಹ್ಯಾವ್ ವನ್ 5 ಇಂಟರ್ನ್ಯಾಷನಲ್ ಮೆಡಲ್ಸ್ ಫಾರ್ ಇಂಡಿಯಾ. ಓಕೆ. ಅದು ಬಿಟ್ಟು ಫಾರ್ಮರ್ ಇಂಡಿಯಾ ನಂಬರ್ 6 ಆಗಿದ್ದೆ. ಓಕೆ. ಆಮೇಲೆ ಇಂಡಿಯನ್ ರೈಲ್ವೇಸ್ಗೆ ಸ್ಪೋರ್ಟ್ಸ್ ಕೋಟಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತು ಇನ್ಕಮ್ ಟ್ಯಾಕ್ಸಲ್ಲೂ ಸ್ಪೋರ್ಟ್ಸ್ ಕೋಟಾ ಸೆಲೆಕ್ಟ್ ಆದೆ. ಸೊ ಅಲ್ಲೂ ಫುಲ್ ಪ್ರಾಕ್ಟೀಸ್ಗೆ ಕಷ್ಟ ಆಗ್ತಿತ್ತು ಅಂತ ಐ ಹ್ಯಾವ್ ರಿಸೈನ್ಡ್ ಆ್ಯಂಡ್ ಸ್ಟಾರ್ಟೆಡ್ ಫುಲ್ ಟೈಮ್ ಕೋಚಿಂಗ್. ಫುಲ್ ಟೈಮ್ ಕೋಚಿಂಗ್? ಎಸ್. 2017 ಐ ರಿಟೈರ್ಡ್ ಫ್ರಮ್ ಪ್ರೊಫೆಷನಲ್ ಬ್ಯಾಡ್ಮಿಂಟನ್, ಸ್ಟಾರ್ಟೆಡ್ ಮೈ ಅಕಾಡೆಮಿ, ಯಾದವ್ ಪ್ರೋ ಬ್ಯಾಡ್ಮಿಂಟನ್ ಅಕಾಡೆಮಿ ಅಂತ. ನನ್ನ ಪ್ಲೇಯರ್ಸ್ ಇಲ್ಲಿವರೆಗೂ 43 ಇಂಟರ್ನ್ಯಾಷನಲ್ ಮೆಡಲ್ ಗೆದ್ದಿದ್ದಾರೆ, ಮತ್ತು 73 ನ್ಯಾಷನಲ್ ಮೆಡಲ್ಸ್ ಗೆದ್ದಿದ್ದಾರೆ. ಓಕೆ. 459 ಸ್ಟೇಟ್ ಮೆಡಲ್ಸ್ ಗೆದ್ದಿದ್ದಾರೆ. ಐ ಹ್ಯಾವ್ ಟ್ರೈನ್ಡ್ ಮೋರ್ ದೆನ್ 9000 ಪ್ಲೇಯರ್ಸ್, ಗ್ರೇಟ್ ಕಾಂಪಿಟೇಟಿವ್ ಪ್ಲೇಯರ್ಸ್ ಅಕ್ರಾಸ್ ಇಂಡಿಯಾ, ಕೆನಡಾ, USA, ನಾರ್ವೆ, ಸ್ವೀಡನ್, ಇಲ್ಲೆಲ್ಲ ಕಡೆಯಿಂದನೂ ಬಂದು ಪ್ಲೇಯರ್ಸು ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಹತ್ರ. ಗ್ರೇಟ್ ಸರ್. ಬೆಂಗಳೂರಲ್ಲಿ ಒಂದು 4 ಕಡೆ ಇದೆ ನಮ್ಮದು ಅಕಾಡೆಮಿ. ಓಕೆ. ಮೈನ್ ಸೆಂಟರು JP ನಗರಲ್ಲಿರುತ್ತೆ. ಓಕೆ. ಸೊ ಈ ಕರೋನಾ ಟೈಮಲ್ಲಿ ಏನಾಯಿತು ಅಂದರೆ ವಿ ಆರ್ ಆ್ಯಕ್ಚುಲಿ ಫ್ರೀ. ನಮ್ಮಪ್ಪ ಇಲ್ಲಿ ಜಮೀನು ತಗೊಂಡಿದ್ರು ಅದಕ್ಕಿಂತ ಮುಂಚೆನೆ. ಸೊ ಆ ಟೈಮ್ಗೆ ನಾನು ಈ ಕಡೆ ಟೈಮ್ ಕೊಟ್ಟು ಬರೋಕ್ಕೆ ಸ್ಟಾರ್ಟ್ ಆದೆ. ಓಕೆ. ಆವಾಗ ಬಂದಾಗ ನನಗೆ ಮೈಂಡಲ್ಲಿ ಉಳೀತು, ನಾವೇ ಇಲ್ಲಿ ಬೆಳ್ಕೊಂಡು ಏನಾದರೂ ಮಾಡಬೇಕಲ್ವಾ, ವಿ ಆರ್ ಈಟಿಂಗ್ ಆಲ್ ಕೆಮಿಕಲ್ ಫುಡ್ಸ್, ಏನಾದರೂ ಮಾಡಬೇಕು ಅಂದ್ಬಿಟ್ಟು ಆ ಜೋಶು, ಆ ಉತ್ಸಾಹ ಬಂತು. ಆಗ ಇಲ್ಲಿ ಬಂದು ಒಂದು ಐಡಿಯಾ ಮಾಡಿ, ಪ್ಲ್ಯಾನ್ ಮಾಡಿ ವಿ ಸ್ಟಾರ್ಟೆಡ್. ಏನೇನು ಮಾಡಿದೆ, ಹೆಂಗೆ ಮಾಡಿದೆ, ಅದ್ರ ಜರ್ನಿನೇ ಒಂಥರ ವಿಭಿನ್ನವಾಗಿತ್ತು. ಹೇಳೋದಕ್ಕಿಂತ ಬೀಳೋದೇ ಜಾಸ್ತಿ ಇತ್ತು. ಓಕೆ. ಸೊ ನಮ್ಮ ಸ್ಪೋರ್ಟ್ಸ್ ಮೆನ್ಗೆ ಅದು ಯಾಕಾಗಲ್ಲ ನಮ್ಮ ಕೈಯಲ್ಲಿ, ನೋಡೇ ಬಿಡೋಣ, ಮಾಡೇ ಬಿಡೋಣ ಅಂತ. ಸೊ ವಿ ಸ್ಟಾರ್ಟೆಡ್ ಆ್ಯಂಡ್ ಅಲ್ಲಿಂದ ಇಲ್ಲಿ ತನಕ ತಗೊಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ, ಹೇಳ್ತೀನಿ ಸರ್, ನೋಡೋಣ ಏನೇನು ಮಾಡಿದ್ದೀರಾ ಅಂತ. ಎಸ್. ಇಲ್ಲಿ ಹಸುಗಳು ಸಾಕಿದ್ದೀರಾ ಅನ್ಸುತ್ತಲ್ಲ ಸರ್ ಫಸ್ಟು? ಹೌದು. ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕೆ ಮೇಯ್ನು ಬುನಾದಿನೇ ಹಸುಗಳು. ಹೌದು. ಆಮೇಲೆ ಬೀಯಿಂಗ್ ಯಾದವ ಕೃಷ್ಣನ ಅನುಯಾಯಿಗಳಾಗಿ ನಮಗೆ ಹಸುಗಳಂದ್ರೆ ಇರಲೇಬೇಕು. ಹೌದು. ಹಸು ಇದ್ರೇನೆ ಎಲ್ಲ. ಯಾಕಂದರೆ ಚಿಕ್ಕ ಹುಡುಗ ಇದ್ದಾಗ ಮನೇಲಿ ಹಸುಗಳಿತ್ತು. ಹೌದು. ಹಸುಗಳ ಜೊತೆನೆ ಬೆಳೆದು ಅದ್ರದ್ದು ಹಾಲು ಡೈರೆಕ್ಟಾಗಿ ಕುಡಿದು ಬೆಳೆದಿರೋರು ನಾವೆಲ್ಲ. ಹೌದು. ಸೊ ನನಗೆ ಅದು ಒಂದು 20 ವರ್ಷ ಗ್ಯಾಪಲ್ಲಿ ಅವೆಲ್ಲ ಬಿಟ್ಟೋಗಿತ್ತು, ಸಿಟಿ ಲೈಫಲ್ಲಿ, ಈ ಪ್ರೊಫೆಷ್ನಲ್ ಲೈಫಲ್ಲಿ. ಸೊ ಹಾಗಾಗಿ ಹಸುಗಳು ಸ್ಟಾರ್ಟ್ ಮಾಡಿ ಹಸುಗಳನ್ನ ಫಸ್ಟ್ ತಗೊಬಂದೆ. ಸೊ ಗಿರ್ರಸು ಒಂದಿದೆ, ಗಿರ್ರಸು ಇದೆ, ಹಳ್ಳಿಕಾರ್ ಇದೆ. ಓಕೆ. ಮತ್ತು ನಾಟಿ ಇದೆ. ಓಕೆ. ಇನ್ನೊಂದು HF ಹಾಲಿಗೆ ಬೇಕಾಗತ್ತೆ ಅಂತ HF ಅಂತ ತಗೊಂಬಂದು ಇಟ್ಕೊಂಡಿದ್ದಾರೆ. ಇದು ಹಳ್ಳಿಕಾರ್. ಓಕೆ. ಫ್ರೆಂಡ್ಲಿ ಇದೆ ಸರ್? ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ ಇದೆ, ನೋ ಪ್ರಾಬ್ಲಮ್, ಫ್ರೆಂಡ್ಲಿ ಇದೆ. ಅಲ್ಲ, ಆಕ್ಚುಲಿ ಹಳ್ಳಿಕಾರು ನೋಡಿದ್ರೆ ಗೊತ್ತೇನೋ ಅನ್ಸುತ್ತೆ. ಇಲ್ಲ, ತುಂಬಾ ಫ್ರೆಂಡ್ಲಿ, ತುಂಬಾ ಒಳ್ಳೆಯದು ಇದು. ಗಿರಂತೂ ತುಂಬಾ ಫ್ರೆಂಡ್ಲಿ. ಅದು ಸ್ವಲ್ಪ ಇದಿದೆ, ಅದು ಅಗ್ರೆಸಿವ್ ಇಲ್ಲ, ಸ್ವಲ್ಪ ಬೆದರತ್ತೆ. ಹೌದ್ರಾ? ಓಕೆ. ಹಳ್ಳಿಕಾರ್ ಅಂತೂ ಒಳ್ಳೆ, ತುಂಬಾ ಫ್ರೆಂಡ್ಲಿ ಇದೆಯಾ? ಹೌದು. ಇದು ಈಗ ಫಸ್ಟ್ ಟೈಮು ಕಂದಾಕ್ಬಿಡ್ತು. ಓಕೆ.
ಸೊ ಅದಕ್ಕೆ ಅದೇ ನ್ಯೂಟ್ರಿಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಆಚೆ ಬಿಟ್ಟು ಮೇಯಿಸ್ಬೇಕು. ಹಾಂ 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 ನಮ್ಗೆ ಇಲ್ಲೊಂದು ಸ್ವಲ್ಪ ಹಸಿರು ಮೇವು ಕೊರತೆ ಸ್ವಲ್ಪ ಬೆದರುತ್ತೆ ಆ್ಯಕ್ಚುಲಿ ಇದು. ಹಾಂ, ಬೆದರತ್ತೆ ಅಷ್ಟೇ, ಬಟ್ ಏನು ಅಗ್ರೆಸಿವ್ ಏನಿಲ್ಲ. ಓಕೆ ಓಕೆ, ಸ್ವಲ್ಪ ಹಂಗೆ ಇದು ಮೈಸೂರ್ಕೊಂತಿದ್ರೆ ಫ್ರೆಂಡ್ಲಿ ಆಗುತ್ತೆ. ಭಾರ್ಗವಿ ಅದ್ರ ಹೆಸರು. ಹೌದ್ರಾ? ಇದ್ರೆ ಹೆಸರು ಚಾಮುಂಡಿ. ಚಾಮುಂಡಿ. ಅದು ಸರಸ್ವತಿ. ಸರಸ್ವತಿ. ಹಾಂ, ಓಕೆ. ನೋಡಿ ಸರಸ್ವತಿ ಅಂದಿದ ತಕ್ಷಣ ಹೆಂಗ್ ನೋಡ್ತಾ ಇದೆ. ಅಕ್ಕತ್ತಿರೋದು. ಓಕೆ. ಇದು ಚಾರು. ಚಾರು. ಇದು ನಾಟಿ ಕ್ರಾಸ್. ಇದು ನಾಟಿ ಕ್ರಾಸಾ? ನಾಟಿ ಕ್ರಾಸ್. ಅದ್ರಮ್ಮ ಇಷ್ಟೇ ಇದ್ದಿದ್ದು ಅದ್ರದ್ದು. ಹಾಂ 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 ಹಾಂ. ನಮ್ಮನೇಲಿ ಆಲ್ಮೋಸ್ಟ್ ಈ ಮಲೆನಾಡ್ ಗಿಡ್ಡ ಇಲ್ವಾ, ಹಾಂ ಹಾಂ, ಅದೇ ತರ ಇದೆ ಇದು. ಹೌದು, ನಮ್ಮನೇಲಿ ಆಲ್ಮೋಸ್ಟ್ ಈಗ 15 ತಿಂಗಳು ಇದಕ್ಕೆ. ಹೌದ್ರಾ? ನಮ್ಮನೇಲಿ ಮಲೆನಾಡ್ ಗಿಡ್ಡ ಮತ್ತೆ ಇದ್ರ ಕ್ರಾಸಿಂಗ್ ಇದೆ. ಓಕೆ. ಕಲ್ಟಾಕ್ಲು ಅಂತ ನಮ್ಮ ಕಡೆ ಕರೀತಾರೆ. ಅದ್ರ ಎರಡರ ಕ್ರಾಸಿಂಗ್ ಇದೆ. ಓಕೆ. ಏನ್ ಲಾಭ ಬಂತು ಅಂದ್ರೆ ಹಸುಗಳಿಂದ ಅದೇ ಗೊಬ್ಬರನೇ ನಮಗೆ ಲಾಭ. ಆಕ್ಚುಲಿ ನನಗೆ ಪರ್ಸನಲಿ ಅನ್ಸಿದ್ದು, ಇಲ್ಲಿ ಬಂದು ಬಸ್ ಇಳಿದ ತಕ್ಷಣ ನೀವು ಪಿಕ್ ಮಾಡ್ಕೊಂಡು ಬರೋ ತನಕ ನಾನು ಒಂದು ವಾಕ್ ಬಂದೆ, ಸ್ವಲ್ಪ ದೂರ, ಒಂದು 40 ಕಿಲೋಮೀಟರ್. ಹೆಂಗಪ್ಪ ಇಲ್ಲಿ ಅಲ್ಲ, ಇವರು ಇಲ್ಲಿ ತೋಟ ಮಾಡಿದೀನಿ ಅಂತ ಹೇಳ್ತಾರಲ್ಲ, ನನಗೆ ಏನ್ ಮಾಡಿದಾರೆ ಇವರು ಅಂತ ಅನ್ಕೊಂಡೆ. ಇಲ್ಲಿ ಬಂದ್ಮೇಲೆ ಸ್ಯಾಟಿಸ್ಫೈಡ್. ಓಕೆ, ನಾನು ಒಳ್ಳೆ ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀನಿ ಅಂತ. ಬನ್ನಿ ಸರ್, ತಿಳ್ಕೊಳ್ಳೋಣ. ನಿಮ್ಮ ಕೋಳಿಗಳು ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಕೋಳಿಗಳ ಬಗ್ಗೆ ಹೇಳ್ಬೇಕಲ್ವಾ? ಹೌದು ಸರ್. ಕೋಳಿ ಕ್ರೇಜ್ ಹಿಡ್ಕೊಂಡು ತಂದಿದ್ದೀರಾ ಮತ್ತೆ ಹೇಳೋಕ್ಕಿಲ್ಲ. ಎಲ್ಲೆಲ್ಲಿಂದ ಒಂದು 5-6 ಕಡೆಯಿಂದ ತರಿಸ್ಬಿಟ್ಟಿದ್ದೆ ಹುಂಜಾಗಳನ್ನ. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಕ್ರೇಜ್ ಅದು ಕೋಳಿಗಳದ್ದು? ನಾನು ಚಿಕ್ಕ ಹುಡುಗಯಿಂದ ಇದೆ, ಅದೇ ಹೇಳ್ತಲ್ಲ. ಸೊ ಇಲ್ಲಿ ಕೋಳಿಗಳು ಹತ್ತತ್ರ ಒಂದು 30 ಕೋಳಿ ಇದೆ. ಹಾಂ. ಸೊ ಕೋಳಿಗಳ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು ಅಂದರೆ ಫೈಟ್ರ್ ಕೋಳಿ ಜಾಸ್ತಿ ನನಗೆ ಇದು ಕ್ರೇಜ್. ಓಕೆ. ಯಾಕಂದರೆ ಚಿಕ್ಕ ಹುಡುಗದಿಂದ ನಮ್ಮ ಮನೆ ಹತ್ರ ಮತ್ತು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ, ಯುಗಾದಿ ಹಬ್ಬದ ಟೈಮಲ್ಲಿ ಆ ಕೋಳಿ ಜಗಳ ಫೈಟ್ ಎಲ್ಲ ನೋಡಿ ಬೆಳೆದಿರೋದಲ್ಲ ನಾವು. ಆ ಕಡೆ ನಮ್ದು KR ಪುರಂ ಆ್ಯಕ್ಚುಲಿ. ಓಕೆ. ಬೆಂಗಳೂರಲ್ಲಿ. ಇಟ್ಸ್ ಔಟ್ಸ್ಕಟ್, ಬ್ಯಾಂಗ್ಳೂರ್ ಔಟ್ಸ್ಕಟ್. ಬೇಸಿಕಲಿ ಬೆಂಗಳೂರವ್ರು ನಾವು. ಅಲ್ಲಿ ಇದೆಲ್ಲ ನಡೀತಾ ಇತ್ತು. ಅದೆಲ್ಲ ನೋಡಿ ಅವಾಗಿಂದ ಮನಸ್ಸಲ್ಲಿ ಇದ್ದಿದ್ದು ಈ ಓದು ಮತ್ತೆ ಈ ಆಟ ಇದರಲ್ಲಿ ಅದೊಂದು 25 ಇಯರ್ಸ್ ಫುಲ್ ಗ್ಯಾಪ್ ಆಗಿ ಹೋಗಿತ್ತು. ಅದೇ ಕಡೆ ಧ್ಯಾನ. ಅದೆಲ್ಲ ಆದಮೇಲೆ ಇದೆಲ್ಲ ಮತ್ತೆ ತಲೆಗೆ ಹಚ್ಚಿತು, ಟೈಮ್ ಬಂತು, ಇಲ್ಲೊಂದು ಇದು ಮಾಡಿದ್ನಲ್ಲ, ಆಗ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಗುಡ್ ಫೈಟರ್ ಕಾಕ್ಸ್. ಓಕೆ. ಸೊ ಧರ್ಮಪುರಿಯಿಂದ ತರಿಸಿದೆ, ಸೇಲಮಿಂದ ತರಿಸಿದೆ. ಅಲ್ಲಿದೆಯಲ್ಲ ಹುಂಜ, ಅದನ್ನ ಕಡಪದಿಂದ ತರಿಸಿದ್ದು. ಓಕೆ. ಇದು ಅದ್ರ ಬೆಲೆ ಬಂದ್ಬಿಟ್ಟು ಒಂದು ಗೆಸ್ ಮಾಡಕ್ಕೆ ಹೇಳಿ ನೋಡೋಣ ವಿಡಿಯೋಲಿ. ಲಾಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಹಾಂ. ಓಕೆ. ಸೊ ಅದ್ರದ್ದು ವಿಶೇಷ ಏನಂದ್ರೆ ಅದನ್ನ ಗಲ್ವಾ ಅಂತಾರೆ ಅದನ್ನ. ಓಕೆ, ಗಲ್ವಾ. ಹಾಂ. ಏನು ವಿಶೇಷ ಸರ್ ಇದ್ರದ್ದು? ಅದು ಫೈಟರ್. ಅದು ಅಂದ್ರೆ ಬರಿಕಾಲ್ ಫೈಟರ್ ಅದು. ಓಕೆ. ಸೊ ಫೈಟಿಂಗ್ ಅಲ್ಲೂ ಬರಿಕಾಲ್ ಇದೆ, ಹಾಂ ಹಾಂ, ವಿತ್ ಕತ್ತಿ ಇದೆ. ಕಾಲಿಗೆ ಕತ್ತಿ ಕಟ್ತಾರೆ. ಕಾಲಿಗೆ ಕತ್ತಿ ಕಟ್ತಾರೆ. ಓಕೆ. ಸೊ ಈ ತರ 2 ತರ ಇದೆ. ಅದು ಬಂದ್ಬಿಟ್ಟು ಬರಿಗಾಲ್ ಹುಂಜಾಗಳೆಲ್ಲ ಇಟ್ ಶುಡ್ ಬಿ ಸ್ಟ್ರಾಂಗರ್ ಅಂಡ್ ಎಂಡ್ಯೂರೆನ್ಸ್ ಜಾಸ್ತಿ ಇರಬೇಕು. ಓಕೆ. ಈ ಕತ್ತಿ ಕಾಲೆಲ್ಲ ಅವು ಸ್ಪೀಡ್ ಇರಬೇಕು. ಓಕೆ. ಆ ಥರ. ಸೊ ಸ್ಪೀಡ್ ಇರೋದಕ್ಕೆ ಇಟ್ ಶುಡ್ ಬಿ ಲೈಟ್ ಅಂಡ್ ವಿತ್ ಲಾಟ್ ಆಫ್ ಫೆದರ್ಸ್ ಅಂತ. ಓಕೆ. ಮತ್ತೆ ಬೇರೆ ಇರೋದೆಲ್ಲ ಯಾವ ತಳಿ ಇದೆ? ಈ ಕಡಕ್ನಾಥ್ ತರಿಸಿದೆ. ಕಡಕ್ನಾಥ್ ಯಾವ್ದು ಸರ್? ಇದು ಕಪ್ಪಗಿದೆಯಲ್ಲ, ಹಾಂ ಹಾಂ ಹಾಂ, ಎಲ್ಲ ಇದು ಕಡಕ್ನಾಥ್. ಓಕೆ. ಕಡಕ್ನಾಥ್ ಹೆಂಗೆ ಅಂದರೆ ಅದ್ರದ್ದು ಒಳಗಡೆ ಅದ್ರ ಆರ್ಗನ್ಸ್ ಕೂಡ ಬ್ಲ್ಯಾಕ್ ಇರುತ್ತೆ. ಹೌದ್ರಾ? ಓಕೆ. ಅಂಡ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಇದು ಚಿಕನ್ ಪ್ರೋಟೀನ್. ಹೌದು. ಓಕೆ. ಅದರದ್ದು ರೇಟ್ ಬಂದ್ಬಿಟ್ಟು KG ನಿಮಗೆ 700-800 ತನಕ ಹೋಗುತ್ತೆ. ಹೌದ್ರಾ? ಇದು ಕಡಕ್ನಾಥ್ದು? ಹೌದು, ಕಡಕ್ನಾಥ್ದು. ಸೊ ನಾನು ಅದಕ್ಕೆ ತರಿಸಿಲ್ಲ, ಮನೆಗಾಗತ್ತೆ. ಮನೆಯಲ್ಲಿ ಬೆಳೆಯೋ ಮಕ್ಕಳಿದ್ದಾರೆ ಮತ್ತು ವಯಸ್ಸಾಗಿರೋರೆಲ್ಲ ಇದ್ದಾರೆ, ತಿಂದರೆ ಇಟ್ಸ್ ಎ ನ್ಯೂಟ್ರಿಷನಲ್ ಅಡ್ವಾಂಟೇಜ್ ಅಂದ್ಬಿಟ್ಟು. ಓಕೆ ಓಕೆ ಓಕೆ. ಸೊ ಹಾಗಾಗಿ ಮೇಯ್ನ್ ಇವೆರಡು ಇಟ್ಕೊಂಡಿದ್ದೀನಿ. ಫೈಟ್ರ್ ಕೋಳಿಗಳು ಹುಂಜ ಬಂದ್ಬಿಟ್ಟು ನನಗೇನೋ ಅದಿದ್ರೆ ಖುಷಿ. ಅದ್ರ ಜೊತೆಗೆ ಒಂದು 2-3 ಡಕ್ಸ್ ಇದೆ. ಓಕೆ. ಡಕ್ಸ್ ಎಲ್ಲ ಇದೆ ಸರ್? ಡಕ್ಸ್ ಆ ಕಡೆ ಇದೆ. ಹೊಂಡ ಇದೆ ನೋಡಿ ಇಲ್ಲಿ. ಹಾಂ, ಹೊಂಡಾಲಿರೋ ಕೃಷಿ ಹೊಂಡನ ಮಾಡಿದ್ರಲ್ಲ ಸರ್? ಕೃಷಿ ಹೊಂಡ ಮಾಡಿದ್ದೀನಿ. ನೀರು ನಿಮಗೆ ವರ್ಷದಲ್ಲಿ ಒಂದು 450 mm 400 mm ಅಷ್ಟೇ ಮಳೆ ತುಂಬ ಮ್ಯಾಕ್ಸಿಮಮ್. ಸೊ ಅದಕ್ಕೆ ಫಸ್ಟ್ ನೀರಿಗೆ ಏನೇನು ಮಾಡಬೇಕೋ ಎಲ್ಲ ಮಾಡ್ಕೊಂಬಿಟ್ಟೆ. ನೋಡಿ ಇಲ್ಲಿದೆ ಡಕ್ಸು. ಇದರಲ್ಲಿ ಒಂದಷ್ಟು ಮೀನುಗಳು ಬಿಟ್ಟಿದ್ದೀವಿ. ಓಕೆ. ಹೋಗ್ಬೋದಲ್ಲ? ಹಾಂ, ಹೋಗ್ಬೋದು. ವಾವ್, ಸೂಪರ್ ಆಗಿದೆ ಸರ್. ಮೀನು ಬಿಟ್ಟಿದ್ದೀವಿ ಒಂದಷ್ಟು. ಕೃಷಿ ಹೊಂಡ ಯಾರು ಇದು ತಗೊಂಡಿರೋದಲ್ಲ, ನೀವೇ ಮಾಡಿರೋದು? ಇದು ನಾವೇ ಮಾಡಿಸಿದ್ದು. ಅದೇನು ಸಬ್ಸಿಡಿ ಎಲ್ಲ ಏನೂ ಇಲ್ಲ. ಸಬ್ಸಿಡಿ ಹಿಂದೆ ಹೋದ್ರೆ ನಿಮ್ಮ ಟೈಮೆಲ್ಲ ಹಾಳಾಗೋಗುತ್ತೆ.
ತಲೆ ಎಲ್ಲ ಕೆಟ್ಟೋಗುತ್ತೆ. ಅವ್ರಿಗೆ ಅದನ್ನ ನೋಡು, ಇವ್ರಿಗೆ ಇದನ್ನ ನೋಡು, ಅವ್ರ ಹತ್ರ ಮಾತಾಡು, ಇವ್ರ ಹತ್ರ ಮಾತಾಡು, ಅಷ್ಟು ಟೈಮು ಇಲ್ವಲ್ಲ, ಇನ್ನೇನು ಮಾಡೋದು. ಹೌದೌದು, ನಿಮ್ಮ ಪ್ರೊಫೆಷನ್ ಹಂಗಿದೆ ಆ್ಯಕ್ಚುಲಿ. ನೋಡಿ, ಮುಂಚೆ ಇದೆಲ್ಲ ಬಂಡೆ ಇಲ್ಲಿ ಇದ್ದಿದ್ದು. ಇದು ಬಂಡೆನಾ ಇದು? ಎಲ್ಲ ಬಂಡೆ. ಓಕೆ. ನಾವು ಆ ಬಂಡೆ ಮೇಲೆ ಮಣ್ಣು ಒಂದಷ್ಟು ಲೋಡ್ ಹಾಕ್ಸಿ ಅದ್ರ ಮೇಲೆ ಇದನ್ನೆಲ್ಲ ಡೆವಲಪ್ ಮಾಡ್ಸಿರೋದು. ನೋಡಿ, ಇದು ಲಿಚಿ. ಲಿಚಿ 2 ಲಿಚಿ ಇದೆ. ಓಕೆ. ಸೊ 8 ಫ್ರೂಟ್ 2 ವರ್ಷ ಆಗಿದೆ ಹಾಕಿ. ಓಕೆ. ಆಮೇಲೆ ನೋಡಿ, ಇದು ವೈಟ್ ವಾಟರ್ ಆಪಲ್. ಇದಾ? ವೈಟ್, ಸೆಕೆಂಡ್ ಗ್ರೀನ್ ವಾಟರ್ ಆಪಲ್. ಸೆಕೆಂಡ್ ಒನ್ ಪಿಂದೆ ಬಿದ್ದಿದೆ ಅದು. ಓಕೆ. ಅದು ಬಿಟ್ಟು ಪಾರಿಜಾತ ಗಿಡ ಇದೆ. ಗುಬ್ಬಿ ಗುಡಿ ಇದೆಯಲ್ಲ ಅದ? ಪಾರಿಜಾತ ಅದು ಮನೆ ಹತ್ರ ಬೆಳೆಯೋದು ತುಂಬಾ ಒಳ್ಳೇದು. ಹೌದೌದೌದು, ಪಾರಿಜಾತ. ಸೊ ಅದು ಆಕ್ಚುಲಿ ನಮ್ಮಪ್ಪ ಬೇಕೇ ಬೇಕು ಅಂತ ತಗೊಬಂದು ಹಾಕ್ಸಿರೋದು. ಓಕೆ. ಪಾರಿಜಾತ ಒಳ್ಳೆ ಸ್ಮೆಲ್ ಇರುತ್ತೆ ಅದು. ಪಾರಿಜಾತ ಇದೆ ಅಲ್ಲಿ, ಇದಿದೆ, ನೆಲ್ಲಿ ಇದೆ. ಆಕ್ಚುಲಿ ಆಪಲ್ ಗಿಡ ಒಂದು HRM 99 ಅಂತ ಒಂದು 150 ಗಿಡ ತಂದು ಹಾಕಿದ್ದೆ. ಅದು ಹಾಕಿದ್ದು 2 ತಿಂಗಳಿಗೆ ನಮ್ಮ ದುರಾದೃಷ್ಟಕ್ಕೆ ಎಂಥ ಮಳೆ ಬಂತು ಇಲ್ಲಿ ಅಂದರೆ, 1 ವಾರ 1 ಅಡಿ ನೀರು ನಿಂತ್ಕೊಂತು ಫುಲ್. 1 ವಾರ ಅಡಿ ನಿಂತ್ಕೊಂಡು ಅಷ್ಟು ಮಳೆ ಬಂದಿತ್ತು ಇಲ್ಲಿ? ಇದೆಲ್ಲ ಜೋಗೇರಿ ಅಲ್ವಾ, ಒಂಥರ ಬಂಡೆ ಅಲ್ವಾ, ನೀರು ನಿಂತ್ಕೊಂಡು ನೀರು ಇಳಿಯಲ್ಲ. ಅದು ನಿಂತಿದ್ದೇನೆ ಗಿಡ ಎಲ್ಲ ಹೊಟ್ಟೋಯ್ತು. ಓಕೆ. ಅವಾಗಿಂದ ಇನ್ನೊಂದು ಪಾಠ ಏನು ಕಲಿತೆ ಅಂದರೆ, ಟ್ರೆಂಚ್ಗಳು ಮಾಡಲೇಬೇಕು, ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಟ್ರೆಂಚ್ಗಳು ಮಾಡಿಸ್ಕೊಂಡೆ. ಓಕೆ. ಈ ಥರ. ಸರ್ ಬನ್ನಿ, ನಿಮ್ದು ಕುರಿ ಶೆಡ್ ಇದೆ, ಅಲ್ಲೇನು ಕುರಿಗಳಿದೆಯಾ? ಮೇಕೆ ಕುರಿ 2 ಇದೆ. ಹೌದ್ರಾ? ಬನ್ನಿ ಸರ್ ನೋಡೋಣ. ಬಂದ್ಬಿಡಿ, ಒಳಗಡೆ ಬಂದ್ಬಿಡಿ. ಲಾಕ್ ಮಾಡೋದಾ? ಹಾಂ. ನೋಡಿ, ಇದೆಲ್ಲ ಬೀಟಲ್. ಒಂದು ನಿಮಿಷ. ಫಸ್ಟ್ ತಂದಿದ್ದು ನೋಡಿ ಇದು. ಓಕೆ. ಇದು ಮತ್ತೆ ಅದು ದೊಡ್ಡದಿದೆಯಲ್ಲ ಬೀಟಲ್. ಓಕೆ. ಅದು 1 ಗಂಡು 1 ಹೆಣ್ಣು. ಅದ್ರ ಜೊತೆಗೆ 2 ನಾಟಿ. ಓಕೆ. ಯಾವುದು ಗುದ್ದಲ್ಲ ಸರ್? ಡೆವಲಪ್ ಆಗಿದೆ. ಯಾವುದು ಗುದ್ದಲ್ಲ? ಯಾವುದು ಗುದ್ದಲ್ಲ. ಓಕೆ. ಎಲ್ಲ ಏನು ಸರ್ ಇದು ಬ್ರೀಡ್ ಹೆಸರು? ಬೀಟಲ್. ಇದು ಬೀಟಲ್ ಅಂತನಾ? ಬೀಟಲ್ ಏನಕ್ಕೆ ಫೇಮಸ್ ಅಂದರೆ ಫಾಸ್ಟ್ ಗ್ರೋತು. ಓಕೆ. ಫಾಸ್ಟ್ ಗ್ರೋತು. ಒಂದು 100 kg 120 kg ವೆಯ್ಟ್ ಬರುತ್ತೆ. ವೆಯ್ಟ್ ಆಗುತ್ತಾ? ವೆಯ್ಟ್ ಆಗುತ್ತೆ, ಏನು ಮಾಡಲ್ಲ, ಸುಮ್ಮನೆ ಅದು ಓಕೆ. ಓಕೆ. ಹತ್ತದು. ಇದ್ರದ್ದೇ ಅದು ಮರಿಯೋದು. ಹೌದ್ರಾ? 3 ತಿಂಗಳು ಅಷ್ಟೇ ಅದಕ್ಕಿನ್ನು. ಓಕೆ. ಹೈಟ್ ಬಂದಿದೆ. ಇದು ಇದ್ರದ್ದು. ಓಕೆ. ಫಸ್ಟ್ ಸನ್ ಇದು. ಹೌದ್ರಾ? ನೋಡಿ, ಇದಕ್ಕಿನ್ನೂ ಒಂದು 8-9 ತಿಂಗಳಾಗಿದೆ ಅಷ್ಟೇ. ಓಕೆ. ಒಳ್ಳೆ ಗ್ರೋತ್ ಇದೆ ಸರ್. ಸರ್ ಇದು ಬೈರ, ಇವನೇ ಇಲ್ಲಿಗೆಲ್ಲ ರಾಜ. ಓಕೆ. ನೋಡಿ, ಒಂದು ಕಿವಿ. ಇವನೇನಿಲ್ಲ ಅಂದ್ರೂ ಇವನೇ ಬ್ರೀಡರ್ ಇಷ್ಟಕ್ಕೂ. ಓಕೆ. ಸೊ ಇವನ್ನ ಬ್ರೀಡಿಂಗ್ ನಾವು ಬಿಟ್ಟಿಲ್ಲ ಅಂದರೆ ಇಷ್ಟೊತ್ತಿಗೆ ಒಂದು 100 kg ಮೇಲೆ ಆಗಿರ್ತಾ ಇದ್ದ. ಓಕೆ. ಓಕೆ. ಸೊ ಹಂಗೆ. ಈಗ ಎಷ್ಟು ರೇಟ್ ಇದೆ ಸರ್ ಇದು? ನಾವು ಲೆಕ್ಕ ಹಾಕಕ್ಕೆ ಹೋಗಿಲ್ಲ, ಏನು ಸೆಲ್ ಮಾಡಲ್ಲ, ಏನಿಲ್ಲವಲ್ಲ. ಸೊ ಈ ಥರ ಆಗಿದೆ. ಬಟ್ ಇದು ಮೇಂಟೈನ್ ಮಾಡೋದಲ್ಲ ಯಾರು ಇದನ್ನ? ಅದೇ ನಮ್ಮ ಲೇಬರ್ ಇದ್ದಾರೆ, ಅವ್ರಿಗೆಲ್ಲ ಗೈಡ್ ಮಾಡ್ತಾ ಇದ್ದಾರೆ. ಬಗ್ಗುತ್ತಾ ಸರ್ ಎಲ್ಲರಿಗೂ? ಅವ್ರಿಗೆಲ್ಲ ಮೇಂಟೈನ್ ಮಾಡೋದು? ಇವನು ಗುದ್ದಾನೆ ಸ್ವಲ್ಪ. ಇವನು ಬ್ರೀಡರ್ ಅಲ್ವಾ? ಹೌದು, ಆಬ್ವಿಯಸ್ಲಿ ಇದೇ ಇರುತ್ತೆ. ಬಟ್ ಮೇಂಟೈನ್ ಮಾಡೋದು ಅಂತ ಆಟ ಅಷ್ಟೇ, ಗುದ್ದಬೇಕು ಅಂತ ಗುದ್ದಲ್ಲ, ಆಟ. ಹಂಗೆ. ಓಕೆ. ನನ್ನಂತೂ ಏನು ಗುದ್ದಿಲ್ಲಪ್ಪ ಇದುವರೆಗೂ, ಯಾಕೋ ಗೊತ್ತಿಲ್ಲ. ಪ್ರೀತಿ ಗುದ್ದುತ್ತಾನಂತೆ. ಅವ್ರಿಗೆ ಗೊತ್ತು, ನೀವು ಓನರ್ ಅಂತ ಗೊತ್ತಾಗಿದೆ ಅವರಿಗೆ. ಏನೋ ಗೊತ್ತಿಲ್ಲ. ಸರ್ ಈ ಕಡೆ ಕುರಿಗಳಿದಲ್ಲ? ಈ ಕುರಿ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಇದು ಬ್ರೀಡ್ ಬಂದ್ಬಿಟ್ಟು ನಾರಿ ಸುವರ್ಣ ಅಂತ. ಯಾವುದು? ನಾರಿ ಸುವರ್ಣ. ನಾರಿ ಸುವರ್ಣ. ಓಕೆ. ಈ ಬ್ರೀಡ್ ವಿಶೇಷತೆ ಏನಂದ್ರೆ, ಒಂದೊಂದು ಸಾರಿ ಇದು ಮರಿ ಹಾಕೋದು ಮಿನಿಮಮ್ 2ರಿಂದ 4 ಮರಿ ಹಾಕೋದು. 2ರಿಂದ 4 ಮರಿ? 2ರಿಂದ 4 ಮರಿ. ಓಕೆ. ಸೊ ಹಾಗಾಗಿ ಇಲ್ಲಿ ನಾನು ತುಮಕೂರಲ್ಲೇ ಒಬ್ರ ಹತ್ರ ಇವರಿದ್ರು ಸರ್ತಾಜ್ ಅಂತ, ಅವ್ರ ಹತ್ರ ತಗೊಬಂದಿದ್ದು. ಓಕೆ. ಸೊ ಎಲ್ಲ ಈಗ 5 ತಗೊಬಂದೆ, 1 ಗಂಡು 4 ಹೆಣ್ಣು. ಅದರಲ್ಲಿ ಎಲ್ಲ ಫಸ್ಟ್ ಸೂಲಲ್ಲಿ ಎಲ್ಲ ಒಂದೊಂದೇ ಮರಿ ಹಾಕ್ತು. ಈಗ ಎಲ್ಲ 2 ಮರಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಹೌದ್ರಾ? ಹಾಂ. ಈಗ ನೀವಿಲ್ಲಿ ಈಗ ಎಷ್ಟಿದೆ? ನಾರಿ ಸುವರ್ಣ. ಯಾವ್ದು? ನಾರಿ ಸುವರ್ಣ. ನಾರಿ ಸುವರ್ಣ. ಓಕೆ. ಸರ್ ಇಲ್ಲ ತಂದಿದ್ದೆಷ್ಟು? ಈಗ ಎಷ್ಟಿದೆ ರೇಟ್ ಬಂದ್ಬಿಟ್ಟು ನಾನು ಅವ್ರ ಹತ್ರ ಇಸ್ಕೊಂಡು. ರೇಟ್ ಅಲ್ಲ ಸರ್, ನಾನು ಕೇಳ್ತಿರೋದು ಕೌಂಟ್ ಎಷ್ಟು ತಂದಿದ್ರಿ ಈಗ? 1 ಗಂಡು 4 ಹೆಣ್ಣು ತಗೊಬಂದೆ. 1 ಗಂಡು 4 ಹೆಣ್ಣು ಅಷ್ಟೇ ಈಗ ಓವರ್ ಆಲ್ ತಂದಿರೋದಿಲ್ಲಿ? ಅಷ್ಟೇ. ಸೊ ಈಗ ಇಷ್ಟ ಆಗಿದೆ. ಓಕೆ. ಆಮೇಲೆ ಈಗ ತಾನೇ 2 ಮರಿ ಹಾಕಿದೆ, ಅದು ಅಲ್ಲಿ ಆಚೆ ಇದು ಹಾಲು ಸಾಕಾಗ್ತಿಲ್ಲ ಇವಕ್ಕೆ. ಸೊ ಅಲ್ಲಿ ಆಚೆನೆ ಹಾಲು ಕೊಟ್ಟು ಇದು ಮಾಡ್ತಾ ಇದೀವಿ. ಓಕೆ.